ಸೇಡಂ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯನ್ನು ಅಲಂಕರಿಸಿ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಶ್ರೀ ಶಿವಶಂಕರ ಶಿವಾಚಾರ್ಯರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೆ ಪೂಜ್ಯ ಶ್ರೀ ಮಾನೀಪ್ರ ಪಂಚಾಕ್ಷರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳಲ್ಲೂ ಕೂಡ ಅವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಅವರು ನಮ್ಮ ಕಾರ್ಯಕ್ರಮದ ಒಂದು ಸಮ್ಮುಖವನ್ನು ವಹಿಸಬೇಕಾಗಿತ್ತು. ಅನಾರೋಗ್ಯದ ನಿಮಿತ್ತವಾಗಿ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸೋಣ, ಅವರು ಆರೋಗ್ಯವಾಗಿ ನಮ್ಮ ಸೇಡಂಗೆ ಮತ್ತೆ ಮರಳಿ ಬರಲಿ ಅಂತೇಳಿ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೈದಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಹುಡುಗಿಯವರೇ, ಕನ್ನಡದ ಜೈಂಕರವನ್ನು ನುಡಿಸಿರುವಂತಹ ಶ್ರೀ ವೀರಭದ್ರಪ್ಪ ಸರ್ ಅವರೇ, ಹಾಗೆ ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆಯನ್ನ ಮಾಡುವಂತಹ ಶ್ರೀ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸಾಹೇಬ್ರೆ, ಹಾಗೆ ಶ್ರೀ ಬಾಲರಾಜ್ ಗುತ್ತೇದಾರ್ ಸರ್ ಅವರೇ, ಶ್ರೀ ಚಂದ್ರಶೇಖರ್ ರೆಡ್ಡಿ ದೇಶ್ಮುಖ್ ಸಾಹೇಬ್ರೆ, ಹಾಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪಿ ಸರ್ ಅವರೇ, ಹಾಗೆ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಲಿಂಗರೆಡ್ಡಿ ಶೇರಿ ಸರ್ ಅವರೇ, ಹಾಗೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಮುಡುಬಿ ಗುಂಡೇರಾವ್ ಸರ್ ಅವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅಪ್ಪಾಜಿಯವರೇ, ಹಾಗೆ ಸೇಡಂನ ಪ್ರಥಮ ಪ್ರಜೆಯಾಗಿರುವಂತಹ ವೀರೇಂದ್ರ ರುದ್ನೂರ್ ಅವರೇ, ಹಾಗೆ ಸೇಡಂನ ಸಹಾಯಕ ಆಯುಕ್ತರಾಗಿರುವಂತಹ ಶ್ರೀ ಪ್ರಭುರೆಡ್ಡಿ ಸರ್ ಅವರೇ, ಹಾಗೆ ಶ್ರೀಮತಿ ಶ್ರೇಯಾಂಕ ಧನ್ಶ್ರೀ ಮೇಡಮ್ ಅವರೇ, ಹಾಗೆ ಶ್ರೀ ರಾಯಪ್ಪ ಚೆನ್ನಣ್ಣನವರೇ, ಹಾಗೆ ಶ್ರೀ ಮಾರುತಿ ಗುಜರಾತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಹಾಗೆ ಉಳಿದ ಎಲ್ಲ ಸಮಸ್ತ ರಾಜಕೀಯ ಮುಖಂಡರೇ ಹಾಗೂ ಎಲ್ಲ ಸಮಸ್ತ ಸೇಡಂನ ಆಡಳಿತ ವರ್ಗದವರೇ, ಈ ಸಮ್ಮೇಳನಕ್ಕೆ ಆಗಮಿಸಿ ಸಕಲ ಕನ್ನಡಾಭಿಮಾನಿಗಳಿಗೆ ತಮ್ಮೆಲ್ಲರ ಉದ್ದೇಶಿಸಿ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಲು ಬಯಸುತ್ತಿದ್ದೇನೆ. ಕನ್ನಡ ಮಾತನಾಡುವ ಜನರನ್ನು ಒಂದೆಡೆ ಸೇರಿಸಿ ಕನ್ನಡ ರಾಜ್ಯ ರಚನೆ ಮಾಡುವ ಮಹಾನ್ ಉದ್ದೇಶವೇ ಕರ್ನಾಟಕ ಏಕೀಕರಣ ಚಳುವಳಿಯ ತಿರುಳಾಗಿತ್ತು. 1856ರಿಂದ ಪ್ರಾರಂಭವಾದ ಈ ಚಳುವಳಿಯ ಪರಿಣಾಮವಾಗಿ 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. ಈ ನಡುವೆ ಕನ್ನಡ ರಾಜ್ಯ ರಚನೆಯ ಬೆಂಬಲವಾಗಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡು ಕರ್ನಾಟಕ ಏಕೀಕರಣಕ್ಕೆ ಶಕ್ತಿಯನ್ನು ತುಂಬಿದವು. ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡು ಕನ್ನಡ ಏಕೀಕರಣಕ್ಕೆ ಶಕ್ತಿಯನ್ನು ತುಂಬಿದಂತಹ ಒಂದು ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು. ಮೈಸೂರು ಒಡೆಯರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1915ರಲ್ಲಿ ಸ್ಥಾಪನೆಯಾದ ಕನ್ನಡಿಗರ ಅಧಿಕೃತ ಪ್ರಾತಿನಿಧಿಕ ಸಂಸ್ಥೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಭಾಷೆ, ಕನ್ನಡಿಗರ ಬದುಕು, ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ ಇತ್ಯಾದಿಗಳನ್ನು ಬೆಳೆಸುವ ಆ ಮೂಲಕ ಒಟ್ಟು ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಕಾರ್ಯಗಳನ್ನು ಮಾಡುವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ಯೋಜನೆಯಾಗಿದೆ. ಕನ್ನಡಿಗರನ್ನು ಪ್ರಚಾರ ಮಾಡುವ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಂಬಂಧವನ್ನು ಒಟ್ಟು ಏಳ್ಗೆಯನ್ನು ಬಯಸುತ್ತದೆ. ಕನ್ನಡದ ಅಭ್ಯುದಯದ ಬಹುದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳೆಂದರೆ ಸಾಹಿತ್ಯ ಸಮ್ಮೇಳನಗಳು. ಈ ಸಮ್ಮೇಳನಗಳು ತಾಲೂಕು ಮಟ್ಟದ ಸಮ್ಮೇಳನದಿಂದ ಮೊದಲುಗೊಂಡು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದವರೆಗೂ ತನ್ನ ಎತ್ತರವನ್ನು ಬಿತ್ತರಿಸಿ ಕನ್ನಡದ ಭುವನೇಶ್ವರಿಯ ರಥವನ್ನು ಎಳೆಯುತ್ತಿರುವುದು ಸಮಸ್ತ ವತಿಯಿಂದ ಮಾನ್ಯ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ.
ಮಾನ್ಯರೇ, ನಮ್ಮ ವಿಷಯ ಕನ್ನಡ ಕಟ್ಟುವ ಕೆಲಸಕ್ಕೆ ಅಭಯಾಸ್ತ ನೀಡುವ ಕುರಿತು ಮನವಿ. ಕಳೆದ 108 ವರ್ಷಗಳಿಂದ ಕನ್ನಡ ಉಳಿಸುವಿಕೆ, ಬೆಳೆಸುವಿಕೆ ಮತ್ತು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಯಾವತ್ತೂ ಕಾರ್ಯೋನ್ಮುಖವಾಗಿ ಸದಾ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಸಾಗುತ್ತಿರುವ ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಳಕಂಡ ಆಶಯಗಳನ್ನು ತಮ್ಮೆದುರು ಇಡುತ್ತಿದ್ದೇವೆ. ಸೇಡಂ ತಾಲೂಕಿನಲ್ಲಿ ನಿರಂತರವಾಗಿ ಸಾಹಿತ್ಯಿಕ ಹಾಗೂ ಕನ್ನಡ ಪರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಸೇಡಂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಸುಂದರ ಸುಸರ್ಜಿತ ಕನ್ನಡ ಭವನ ನಿರ್ಮಾಣಕ್ಕೆ ಸಹಕಾರ ನೀಡುವುದು ಮಾನ್ಯರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ.